ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀವಿ. ಸೊ ಫೈನಲಿ ವಿ ಆರ್ ಇನ್ ಸ್ವಿಟ್ಜರ್ಲ್ಯಾಂಡ್ಗಂತೂ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಸ್ಟುಡಿಫಾರ್ಟನ್ ಅಂತ ಇಲ್ಲಿ ಟ್ರಾವೆಲ್ಸ್ಗೆ ರಿಲೇಟೆಡ್ ಆಗಿರೋ ಒಂದು ಏಜೆನ್ಸಿ ಟೈಪ್ ಇದೆ. ಸೊ ಅದ್ರ ಮೂಲಕ ನಾವು ಬಂದ್ವಿ. ಬೆಳಗ್ಗೆ 6:30 ಆದ್ರೂ ಸನ್ರೈಸ್ ಆಲ್ರೆಡಿ ಆಗಿಬಿಟ್ಟಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸಿದೆ. ಜರ್ಮನಿಲಿ ತುಂಬ ಸೆಕೆ, ಬಟ್ ಸ್ವಿಟ್ಜರ್ಲ್ಯಾಂಡ್ಗೆ ಎಂಟರ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಏನೋ ಬೆಟರ್ ಅಂದಂಗೆ ಅನಿಸ್ತಿದೆ. ನಾವಿನ್ನೂ ಆ ಕಡೆ ಹೋಗಬೇಕು. ಇವಾಗ ನಾವಿರೋ ಲೊಕೇಶನ್ ಹೆಸರು ಇಟಿಗನ್ ಅಂತ. ಸೊ ಇಂಟರ್ಲೇಕನ್ ಮತ್ತು ಲಾಟರ್ಬ್ರೂನನ್ಗೆ ಇನ್ನೂ 75 ಕಿಲೋಮೀಟರ್ಸ್ ಅರೌಂಡ್ ಇದೆ. ಸೊ ಆರಾಮ್ಸೆ ಇವಾಗ ಫಸ್ಟ್ ಸ್ಟಾಪ್ ಅಂತ ಬಸ್ ಇಲ್ಲಿ ಹಾಲ್ಟ್ ಮಾಡಿದೆ. ಫ್ರೆಶನ್ ಅಪ್ ಆಗೋರಿಗೆ ಫ್ರೆಶನ್ ಅಪ್ ಆಗ್ಬೋದು ಅಂತ. ದೂರದಲ್ಲಿ ನೋಡ್ತಾ ಇದ್ದಾಗೆ ಫುಲ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸ್ದು. ಸೊ ಲೈಫಲ್ಲಿ ಒಂದು ಡ್ರೀಮ್ ಎಲ್ಲರಿಗೂ ಇರುತ್ತೆ, ಈ ಥರ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಎಲ್ಲ ವ್ಯೂಸ್ ನೋಡಬೇಕು ಅಂತ. ಸೊ ನನಗೂ ಈ ಥರ ಒಂದು ಡ್ರೀಮ್ ಇತ್ತು. ಫೈನಲಿ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಂಗೆ ಕಂಪ್ಲೀಟ್ ಆಗಿ ಹಾಟ್ ಏರ್ ಬಲೂನ್ಸ್ ಕಾಣ್ತಾ ಇದೆ ಬೆಳಗ್ಗೆನೆ. ನಾನು ಫಸ್ಟ್ ನೋಡಿದಾಗ ನನಗೆ ನಂಬಿಕೆನೇ ಬಂದಿಲ್ಲ, ಏನಿದು ಅಂತ ನೋಡಿದೆ. ಝೂಮ್ ಮಾಡಿ ನೋಡಿದಾಗ ಗೊತ್ತಾಯ್ತು ಇದು ಹಾಟ್ ಏರ್ ಬಲೂನ್ಸ್ ಅಂತ. ನಿಜವಾದ ಅಡ್ವೆಂಚರ್ ಅಂದ್ರೆ ಇದೇನೆ. ಇಂಟರ್ಲೇಕನಿಂದ ಟ್ರೈನ್ ಟಿಕೆಟ್ ಸಿಗುತ್ತೆ. ಸೊ ನೀವೆಲ್ಲಾದ್ರೂ ಲಾಟರ್ಬ್ರೂನನ್ ಅಥವಾ ಯುಂಗ್ಫ್ರಾವ್, ಗ್ರಿಡಲ್ವಾಲ್ಡ್ ಈ ಕಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಟ್ರೈನ್ ಟಿಕೆಟ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಕನೆಕ್ಟಿಂಗ್ ಟ್ರೈನ್ಸ್ ನಿಮ್ಗಡೆ ಸಿಗುತ್ತೆ. ಸೊ ನಾವು ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಈ ಲೊಕೇಶನ್ ಹೆಸರು ಲಾಟರ್ಬ್ರೂನನ್ ಅಂತ. ಇಲ್ಲಿ ಫೇಮಸ್ ಜಾಗ ಏನು ಅಂತಂದರೆ ಈ ದೂರದಲ್ಲಿ ಕಾಣಿಸ್ತಾ ಇರೋ ಒಂದು ವಾಟರ್ ಫಾಲ್. ತುಂಬ ಎತ್ತರದಿಂದ ಬರ್ತಾ ಇದೆ ಈ ನೀರು. ಬಿದ್ದಾಗಂತೂ ಗೊತ್ತೇ ಆಗಲ್ಲ ಆಕ್ಚುಲಿ ಎಷ್ಟು ಮೇಲಿಂದ ಬರ್ತಾ ಇದೆ ಅಂತ. ಈ ವಾಟರ್ ಫಾಲ್ ಅಕ್ಕಪಕ್ಕ ರೆಸಾರ್ಟ್ಸ್ ಮತ್ತೆ ಚಿಕ್ಕ ಹೋಟೆಲ್ಸ್ ಇದೆ. ಸೊ ಯಾರಿಗಾದ್ರೂ ಇಲ್ಲಿ ವೆಕೇಶನ್ ಸ್ಪೆಂಡ್ ಮಾಡಬೇಕು, ಇಲ್ಲಿ ಎಂಜಾಯ್ ಮಾಡಬೇಕು, ಜಾಸ್ತಿ ಟೈಮ್ ಉಳ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಖಂಡಿತವಾಗಿ ಉಳ್ಕೋಬಹುದು. ಇದ್ರ ಸುತ್ತಮುತ್ತ ಎಲ್ಲ ಸ್ನೋ ಎಂಜಾಯ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿ ಡಿಸೆಂಬರ್ ನವೆಂಬರ್ ಟೈಮಲ್ಲೇ ಬರಬೇಕು, ಸ್ನೋಫಾಲ್ ಆಗೋ ಟೈಮಲ್ಲಿ. ಯಾಕೆ ಅಂತಂದರೆ ನಾವು ಇವಾಗ ಬಂದಿರೋ ಟೈಮ್ ನೋಡಿದ್ರೆ ಅದು ಪ್ರಾಪರ್ ಸಮ್ಮರ್ ಟೈಮಲ್ಲಿ ಎಲ್ಲ ಕಡೆ ನಿಮಗೆ ಸ್ನೋ ನೋಡೋಕ್ಕೆ ಸಿಗಲ್ಲ. ಮೌಂಟೇನ್ ಪೀಕ್ಸಲ್ಲಿ ಮಾತ್ರ ನೋಡಕ್ ಸಿಗೋದು. ಇಂಟರ್ಲೇಕನಲ್ಲಿ ಫಾಲ್ಸ್ ನೋಡಬೇಕು ಅಂತಂದ್ರೆ ಟ್ರೈನ್ ಸ್ಟಾಪ್ ಅಲ್ಲಿ ಇಳಿದ್ಮೇಲೆ ಆಲ್ಮೋಸ್ಟ್ 300 to 400 ಮೀಟರ್ಸ್ ವಾಕ್ ಇದೆ. ಸ್ಟ್ರೈಟ್ ರೋಡ್ ಅಲ್ಲಿ ಬಂದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಈ ಫಾಲ್ಸ್ ನೋಡಕ್ ಸಿಗತ್ತೆ. ಇದ್ರ ನಂತರ ನೀವೆಲ್ಲಾದ್ರೂ ಬೇರೆ ಪೀಕ್ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನೀವು ಬೇರೆ ಕನೆಕ್ಟಿಂಗ್ ಟ್ರೈನ್ಸ್ ತಗೊಳ್ಬೇಕಾಗತ್ತೆ. ಆಮೇಲೆ ನಿಮಗೆ ಕೇಬಲ್ ಕಾರ್ಸು ಸಿಗುತ್ತೆ. ಕೇಬಲ್ ಕಾರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಮೌಂಟೇನ್ ಪೀಕ್ ತನಕ ಹೋಗುತ್ತೆ. ಈ ಥರ ನ್ಯೂ ಅಡ್ವೆಂಚರ್ಸ್ ಅನ್ನು ನೀವು ಇಲ್ಲಿ ಮಾಡ್ಬೋದು. ನೋಡಿದ್ರಲ್ಲ ನಾವು ಎಲ್ಲಿದ್ದೀವಿ ಅಂತ. ಪ್ಲ್ಯಾನ್ ಮಾಡಿದ್ದು ಏನಂತಂದರೆ ಈ ಥರ 3 ಲೊಕೇಶನ್ನ ಕವರ್ ಮಾಡೋಣ ಸಮ್ಮರ್ ಟೈಮಲ್ಲಿ ಅಂತ. ಬಟ್ ಸಮ್ಮರ್ ಟೈಮಲ್ಲಿ ಇಲ್ಲಿ ಸ್ನೋ ನೋಡೋಕ್ಕೇನು ಸಿಗ್ತಾ ಇಲ್ಲ. ತುಂಬಾ ಜಾಸ್ತಿ ಸೆಕೆ ಇದೆ, ಸ್ವಲ್ಪ ಕೋಲ್ಡ್ ಇರುತ್ತೆ ಅಂತೆಲ್ಲ ಈ ಥರ ಟರ್ಟಲ್ ನೆಕ್ ಎಲ್ಲ ಹಾಕೊಂಬಂದರೆ ಇಲ್ಲೇನೋ ಚಳಿ ಇಲ್ಲ. ನಾನು ಹೊರಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಮೌಂಟೇನ್ ಟಾಪ್ಸಲ್ಲಿ ಸ್ವಲ್ಪ ಸ್ನೋ ಇದೆ, ಅದು ಬಿಟ್ಟರೆ ಹೊರಗಡೆ ಇನ್ನೇನೂ ಇಲ್ಲ ಆ್ಯಕ್ಚುಲಿ. ತೋರಿಸ್ತೀನಿ ನಾನು. ಯಾವತ್ತಾದ್ರೂ ಈ ಕಡೆ ಬರೋ ಪ್ಲ್ಯಾನ್ ಮಾಡಿದ್ರೆ ಪ್ಲೀಸ್ ಸಮ್ಮರ್ ಟೈಮಲ್ಲಂತೂ ಬರಬೇಡಿ. ವಿಂಟರ್ ಎಂಡ್ ಆಗೋ ಟೈಮಲ್ಲೇ ಬನ್ನಿ. ದಟ್ಸ್ ರಿಯಲಿ ಮೋರ್ ಬೆಟರ್. ನೀವು ಈ ಥರ ಈ ಕಡೆ ಬಂದರೆ ಸೈಕ್ಲಿಂಗ್ ಕೂಡ ಮಾಡ್ಬೋದು. ಇಲ್ಲಿ ರೆಂಟೆಡ್ ಸೈಕಲ್ಸ್ ಕೂಡ ಸಿಗುತ್ತೆ. ಇಲ್ಲಿ ಸೈಕಲ್ಸ್ಗೆ ಬೈಕ್ ಅಂತಾರೆ. ಸೊ ಇದನ್ನೆಲ್ಲ ರೆಂಟೆಡ್ ತೊಗೊಂಡು ನೀವು ಬೇಕಾದರೆ ಓಡಾಡ್ಬೋದು. ಇಲ್ಲಿ ಈ ಥರ ಫೆಸಿಲಿಟೀಸ್ನು ಕೊಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಲೊಕೇಶನ್ ಗ್ರಿಂಡಲ್ವಾಲ್ಡ್ ಹೋಗೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕೆಳಗಡೆ ಫುಲ್ ಸೆಕೆ ಇದೆ, ಸಿಟಿಯಲ್ಲೇ ಓಡಾಡೋಕ್ಕಾಗ್ತಾ ಇಲ್ಲ. ಸೊ ಮೌಂಟೇನ್ ಟಾಪಿಗೆ ಹೋದ್ರೆ ಒಂದು ಸ್ವಲ್ಪ ಆದರೂ ಅಟ್ಲೀಸ್ಟ್ ವೆದರ್ ಚೆನ್ನಾಗಿರುತ್ತೆ ಅಂತ ಮೇಲೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ವಿ ಆರ್ ಇನ್ ದ ಕೇಬಲ್ ಕಾರ್. ಗೈಸ್, ಇದು ಆಕ್ಚುಲಿ ನಂದು ಫಸ್ಟ್ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಲೈಫಲ್ಲೇ. ಫಸ್ಟ್ ಟೈಮ್ ಆಕ್ಚುಲಿ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ. ಸೊ ಅಮಿತ್ ಇದು ಸೆಕೆಂಡ್ ಟೈಮ್.
ನನಗೆ ಎಷ್ಟು ಸ್ಕೇರಿ ಅನಿಸ್ತಿದೆ ಇವಾಗ ಅಂತಂದ್ರೆ ಬರೋವಾಗ ನಾನು ಚೀರಾಡ್ಕೊಂಡೇ ಬಂದೆ. ಅದು ಯಾಕೆ ಅಂತಂದ್ರೆ ಈ ತರ ಅದು ವೈಬ್ರೇಟ್ ಎಲ್ಲ ಆಗುತ್ತೆ ಪದೇ ಪದೇ. ಒಂದೊಂದು ಜಂಕ್ಷನ್ ರೀಚ್ ಆಗಿದ ತಕ್ಷಣ ನಾನು ತೋರಿಸ್ತೀನಿ ಎಲ್ಲಿ ಅಂತ. ಇವಾಗ ಹಿಂದೊಂದು ಪಾಯಿಂಟ್ ಬರುತ್ತೆ ನೋಡಿ, ಆ ಪಾಯಿಂಟ್ ಅಲ್ಲಿ ರೀಚ್ ಆಗಿದ ತಕ್ಷಣ ಅದು ಹಿಂಗಿಂಗ್ ವೈಬ್ರೇಟ್ ಆಗುತ್ತೆ. ಅದು ನಂಗೆ ಸ್ವಲ್ಪ ಭಯ ಆಯ್ತು. ಅದ್ ಬಿಟ್ರೆ ಈ ಹೈಟು ಸಿಕ್ಕಾಪಟ್ಟೆ ಹೈಟ್ ಇದೆ. ಅದ್ರ ಬೇರೆ ಅಮಿತ್ ಹೇಳೋದು ಏನಿಲ್ಲ, ಬಿದ್ರೆ ಬರೀ ಮೂಳೆ ಅದು ಇದು ಮುರಿಯತ್ತಷ್ಟೇ ಅಂತ. ಕೆಳಗಡೆ ಪಾಂಡ್ಸ್ ಅದು ಇದೆಲ್ಲ ಇರುತ್ತೆ. ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ತಿದ್ದೀನಿ ಎಷ್ಟು ಸ್ಕೇರಿ ಇದು ಅಂತ. ಬಟ್ ಈ ಅಡ್ವೆಂಚರ್ ಲವರ್ಸ್ಗಂತೂ ಸಖತ್ತಾಗಿರುತ್ತೆ. ದೇ ವಿಲ್ ಲವ್ ಇಟ್. ಇಟ್ ವಾಸ್ ರಿಯಲಿ ಫನ್, ನಾಟ್ ಬ್ಯಾಡ್. ನಾನು ಅನ್ಕೊಂಡಿದ್ದಷ್ಟು ಕೆಟ್ಟದಾಗೆಲ್ಲ ಇಲ್ಲ, ಅಂದ್ರೆ ಅಷ್ಟು ಸ್ಕೇರಿ ಆಗಿಲ್ಲ ಅಂತ. ಆಕ್ಚುಲಿ ಇಟ್ಸ್ ನೈಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋರ್ಗಂತೂ ಇಟ್ಸ್ ರಿಯಲಿ ನೈಸ್. ಇಟ್ ಡಸಂಟ್ ಮ್ಯಾಟರ್ ಯಾವ ತರ ವೆದರ್ ಇದೆ, ಯಾವ ತರ ಹೆಂಗಿದೆ ಅಂತ ಅದು ಮ್ಯಾಟರ್ ಆಗಲ್ಲ. ಹೊರಗಡೆ ಕೋಲ್ಡ್ ಇದೆ, ಒಳಗಡೆ ಗೊತ್ತಾಗ್ತಿಲ್ಲ ಆಕ್ಚುಲಿ, ಯಾಕಂತಂದ್ರೆ ನಾವು ಗ್ಲಾಸ್ದು ಇದ್ರೊಳಗಡೆ ಕೂತಿದೀವಿ, ಸೊ ಗೊತ್ತಾಗ್ತಿಲ್ಲ. ಬಟ್ ಹೊರಗಡೆ ಸ್ವಲ್ಪ ಇದಿದೆ, ಚಳಿ ಇದೆ. ಆಕ್ಚುಲಿ ಕೆಳಗಡೆ ಟೌನ್ ಅಲ್ಲಿ ಇದಿರ್ಲಿಲ್ಲ, ಫುಲ್ ಸೆಕೆ ಇತ್ತು. ಬಟ್ ಇವಾಗ ತುಂಬಾ ಜಾಸ್ತಿ ಬೆಟರ್ ಆಗ್ಬಿಟ್ಟಿದೆ. ಸೊ ನಾನು ಪೀಕಲ್ಲಿ ಇವಾಗ ನೋಡ್ಬೇಕು ಹೆಂಗಿದೆ, ವೆಯ್ಟ್ ಮಾಡ್ತಾ ಇದೀನಿ ಹೆಂಗಿರುತ್ತೆ ಅಲ್ಲಿ ಅಂತ. ನಾನು ಆಕ್ಚುಲಿ ನಾನು ಮತ್ತೆ ಇವರು ಯುಂಗ್ ಫ್ರಾಮ್ ಅಂತ ಇದೆ ಪ್ಲೇಸ್, ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇದು ರೈಟ್ ಟೈಮ್ ಅಲ್ಲ ಅಂತ ಹೋಗ್ತಾ ಇಲ್ಲ. ಸೊ ಬೇರೆ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ಆಲ್ಸೋ ನೈಸ್. ಗೈಸ್, ಗಂಟೆ ಸೌಂಡ್ ಬರ್ತಾ ಇದ್ರೆ ಏನು ಅಂತ ಥಿಂಕ್ ಮಾಡ್ಬೇಡಿ. ಅದು ಆಕ್ಚುಲಿ ಇಲ್ಲಿ ಸ್ವಿಸ್ ಕೌಸ್ ಎಲ್ಲ ಮೇಯ್ತಾ ಇದಾವೆ. ಸೊ ಅದಕ್ಕೆ ಕೊಳ್ಳೆಗೆಲ್ಲ ಕತ್ತಿಗೆಲ್ಲ ಫುಲ್ ಗಂಟೆ ಕಟ್ಟಿದ್ದಾರೆ. ಅದು ಸೌಂಡ್ ಬರ್ತಾ ಇದೆ. ನಂಗೆ ಏನಪ್ಪ ಅನ್ಕೊಂಡೆ. ಫೈನಲಿ ಗ್ರಿಂಡೆಲ್ವಾಲ್ಡ್ ಪೀಕ್ ರೀಚ್ ಆಗಿದ್ದೀವಿ. ಬೆಳಗಿನ ಸಿಕ್ಕಾಪಟ್ಟೆ ಸೆಕೆ ಇರೋ ಕಾರಣ ಇವಾಗ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದು ಟ್ರೂ, ನಮ್ಗದು ಮೊದಲೇ ಐಡಿಯಾ ಬರಬೇಕಿತ್ತು. ಏನಪ್ಪ ಅಂತಂದರೆ ಈ ಮಳೆ ಬರೋಕ್ಕಿಂತ ಮುಂಚೆ ತುಂಬ ಜಾಸ್ತಿ ಸೆಕೆ ಅನಿಸುತ್ತೆ. ಸೊ ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಪೀಕಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀವಿ. ನಾವು ಛತ್ರಿ ತೊಗೊಂಡು ಬಂದಿದ್ದೀವಿ, ಸೊ ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ. ವಿಂಟರ್ ಟೈಮಲ್ಲಿ ಬಂದಿದ್ದಿದ್ರೆ ಫುಲ್ ಸ್ನೋ ಕಾಣಿಸ್ತಿತ್ತು. ಇಲ್ಲಿ ಅಡ್ವೆಂಚರಸ್ ಆಗಿ ಏನು ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ ಫಸ್ಟ್ ಕ್ಲಿಫ್ ವಾಕ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಬೆಟ್ಟದ ಸೈಡಲ್ಲೆಲ್ಲ ಈ ಥರ ಮೆಟಲ್ ಫ್ರೇಮ್ ವರ್ಕ್ ಕೊಟ್ಟಿದ್ದಾರೆ, ಚಿಕ್ಕದೊಂದು ಪಾತ್ವೇ ಥರ. ಸೊ ಇದ್ರ ಮೇಲೆ ನೀವು ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗ್ತಾ ಇದ್ದಂಗೆ ಕೆಳಗಡೆ ನೀವು ನೋಡಿದ್ರೆ ಬೆಟ್ಟದ ಬಾಟಮ್ ಕಾಣಿಸುತ್ತೆ. ಸೊ ನಾನು ಈ ಕಡೆ ನಡ್ಕೊಂಡು ಹೋಗೋಕೆ ಜಾಸ್ತಿ ಇಷ್ಟಪಡಲ್ಲ, ನಂಗೆ ತುಂಬ ಹೆದರಿಕೆ ಆಗುತ್ತೆ. ಹೈಟ್ ಅಂದರೆ ನಂಗೆ ತುಂಬ ಭಯ. ನಿಮ್ಗೆಲ್ಲ ಅನಿಸ್ತಿರ್ಬೋದು ಎಲ್ಲಿ ಜಾಸ್ತಿ ಹೈಟ್ ಇದೆ, ಇಲ್ಲೇ ಕೆಳಗಡೆ ಕಾಣಿಸ್ತಿದೆಯಲ್ವಾ ಅಂತ. ಆ್ಯಕ್ಚುಲಿ ತುಂಬಾ ಎತ್ತರದಲ್ಲಿದೆ. ಬಟ್ ಈ ವಿಡಿಯೋದಲ್ಲಿ ನೋಡಬೇಕಾದ್ರೆ ಜಾಸ್ತಿ ಎತ್ತರದಲ್ಲಿ ಇದ್ಲಂಗೆ ಕಾಣಿಸ್ತಿದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬಾ ಜಾಸ್ತಿ ಎತ್ತರದಲ್ಲಿದೆ ಇದು. ಆ್ಯಂಡ್ ಪುಟ್ ಮಕ್ಕಳಿಗೆ, ಆಮೇಲೆ ನನ್ನಂಥವ್ರಿಗಂತೂ ತುಂಬ ಜಾಸ್ತಿ ಭಯ ಆಗೋದು ಕಾಮನ್. ಈ ಥರದ ಅಡ್ವೆಂಚರ್ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಒಂದ್ಸರ್ತಿ ನೀವು ಗ್ರಿಂಡೆಲ್ವಾಲ್ಡ್ಗೆ ಬರಲೇಬೇಕು. ಗ್ರಿಂಡೆಲ್ವಾಲ್ಡ್ ಅಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಏನೇನು ಮಾಡ್ಬೋದು ಅಂತಂದ್ರೆ, ಗೊಂಡೋಲಾ ಅಂತ ಇರುತ್ತೆ ಕೇಬಲ್ ಕಾರ್ ತರ, ಅದರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಮೇಲೆ ಗ್ಲೈಡರ್, ಮೌಂಟೇನ್ ಕಾರ್ಟ್, ಫಸ್ಟ್ ಫ್ಲೈಯರ್, ಈ ತರ ತುಂಬಾನೇ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ ನಿಮಗೆ. ಅಡ್ವೆಂಚರ್ಸ್ನ ನೀವೆಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಇದನ್ನೆಲ್ಲ ನೀವು ಗ್ರಿಂಡೆಲ್ವಾಲ್ಡ್ ಅಥವಾ ಸ್ವಿಟ್ಜರ್ಲ್ಯಾಂಡ್ ಯಾವುದೇ ಪಾರ್ಟಿಗೆ ಬಂದ್ರು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಗ್ರಿಂಡೆಲ್ವಾಲ್ಡ್ ನ ಮೌಂಟೇನ್ ಪೀಕ್ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಮುಂದಿನ ಲೊಕೇಶನ್ ಅಲ್ಲಿ ಸಿಗೋಣ, ಸ್ವಿಟ್ಜರ್ಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿಯಲ್ಲಿ. ಈ ಪುಟ್ಟೊಂದು ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ನಿಮ್ಮ ಪ್ರೀತಿನ ಈ ವ್ಲಾಗ್ ಮೂಲಕ ನಮ್ಗೆ ತಿಳಿಸೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಲ್ಸೋ ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.